ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಥರ್ಡ್ ಡೇ ಆಫ್ ಟ್ರೇಡಿಂಗ್, ಟ್ರೇಡರ್ ಸುಮನ್. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ವರ್ಸ್ಟ್ ಡೇ. ನಾ ಮಾರ್ಕೆಟ್ ಅಪ್ಪಲ್ಲಿದೆ, ಬಟ್ ನಾನು ಮಾಡಿರೋ ಮಿಸ್ಟೇಕ್ ಏನು ಗೊತ್ತಾ? ಸೊ ಮಾರ್ನಿಂಗೇ ಆ್ಯಕ್ಚುಲಿ ನಾನು ಬೈ ಮಾಡಬೇಕು ಅಂದ್ಕೊಂಡೆ. 9:30ಗೆ ನಾನು ಪ್ಲೇಸ್ ಕೂಡ ಮಾಡಿದೆ. ಅದು ತುಂಬ ಫಾಸ್ಟ್ ಮೂವಿಂಗ್ ಇದ್ದಿದ್ದರಿಂದ ನಂದು ಎಕ್ಸಿಕ್ಯೂಟ್ ಆಗಲಿಲ್ಲ. ಸೊ ಐ ಜಸ್ಟ್ ವೆಯ್ಟೆಡ್ ಫಾರ್ ಲಾಂಗ್ ಟೈಮ್ ಆ್ಯಂಡ್ ಆಫ್ಟರ್ ರೀಚಿಂಗ್ 54,000ಗೆ ನಾನು ಪುಟ್ ಆಪ್ಷನ್ ಬೈ ಮಾಡಿದೆ. ಅಟ್ಲೀಸ್ಟ್ ಒಂದು 100 ಪಾಯಿಂಟ್ಸ್ ಡೌನ್ ಆಗುತ್ತೆ, ವೇರಿಯೇಷನ್ ಆಗಿ ಮೇಲೆ ಆಗುತ್ತೆ ಅಂತ. ಬಟ್ ಆಯಿತು. ಬಟ್ ಏನಂದರೆ ನಾನು ಇಟ್ಟಿದ್ದ ಪ್ರೈಸ್ಗೆ, ಸೆಲ್ ಮಾಡಿದ ಪ್ರೈಸ್ಗೆ ಮತ್ತೆ ಅದು ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಮಾರ್ನಿಂಗಿಂದ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ರು ಕೂಡ ನನ್ನ ಶೇರು ಅದಾದಮೇಲೆ ಮೇಲೇ ಹೋಗ್ತಿದೆ, ಕೆಳಗಡೆ ಬರಲಿಲ್ಲ. ಈ ಕೆಳಗಡೆ ಸ್ವಲ್ಪ ಬಂತು, ಒಂದು 100 ಪಾಯಿಂಟ್ಸು. ಆದ್ರೂ ನಂದು ಸೆಲ್ ಜಂಪ್ ಆಯಿತು, ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಅದಕ್ಕೆ ಹೇಳಿದ್ದೆ, ನಾರ್ಮಲಿ ಡೇ ಟ್ರೇಡರ್ಸ್ ಬಂದು ನನಗೆ ಗೊತ್ತಿರೋ ಹಂಗೆ ಹಾರ್ಡ್ಲಿ 30 ಮಿನಿಟ್ಸ್ ಮಾರ್ಕೆಟಲ್ಲಿ ಇರಬೇಕು. ಬಟ್ ವರಸ್ಟ್ ಡೇ ಅಂತ ಏನಕ್ಕೆ ಅಂದೆ ಅಂದರೆ, ಮಾರ್ನಿಂಗಿಂದ ಇವಾಗ 2:12 ಆಗಿದೆ, ಇಲ್ಲಿವರೆಗೂ ಇದೀನಲ್ಲ, ಅದಕ್ಕೋಸ್ಕರನೇ ವರಸ್ಟ್ ಡೇ ಅಂತ ಹೇಳಿದೆ. ನಾರ್ಮಲಾಗಿ ಡೇ ಟ್ರೇಡರ್ಸ್ ಬಂದು ಟ್ರೇಡರ್ಸ್, ಇಂಟರ್ಡೇ ಟ್ರೇಡರ್ಸ್ 30 ಮಿನಿಟ್ಸ್ ಮ್ಯಾಕ್ಸಿಮಮ್ ಮಾರ್ಕೆಟಲ್ಲಿ ಇರಬೇಕು. ಜಸ್ಟ್ ಪ್ರಾಫಿಟ್ ಬುಕ್ ಆಯಿತಾ ಹೋಗ್ತಾ ಇರಬೇಕು. ಕೆಳಗಡೆ ಹೋಗುತ್ತೆ ಇಲ್ಲ ಮೇಲೆ ಅಪ್ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇಟ್ಸ್ ವರಸ್ಟ್ ಡೇ ಫಾರ್ ಅಸ್. ಸೊ ಈವನ್ ವಿ ಕಾಂಟ್ ಬುಕ್ ದ ಪ್ರಾಫಿಟ್. ಸೊ ಒಂದು 15 to 30 ಮಿನಿಟ್ಸಲ್ಲಿ ಏನು ಪ್ರಾಫಿಟ್ ಬರುತ್ತೋ ಅದನ್ನು ತೊಗೊಂಡು ನಾವು ಎಕ್ಸಿಟ್ ಆಗಿಬಿಟ್ರೆ, ಸೊ ಈಸ್ ದ ಬೆಟರ್ ಟ್ರೇಡರ್. ಈವನ್ ಡೈಲಿ ವಿ ಕಾಂಟ್ ಟ್ರೇಡ್. ನಮಗೆ ಬೇಕಾಗಿರೋದು ಇವತ್ತು ಸಿಕ್ತು ಚಾನ್ಸು, ಬಟ್ ಏನಂದರೆ ಅದು ತುಂಬ ವೇರಿಯೇಷನ್ ಇದ್ದಿಂದ ಎಕ್ಸಿಕ್ಯೂಟ್ ಆಗಿಲ್ಲ. ನೋಡಿ, 4,000 ಶೇರ್ಸ್ ಬೈ ಮಾಡಿದೆ, 2 ಲಾಟ್ಸು. ಒಂದು ಎಕ್ಸಿಟ್ ಆಗಿಬಿಟ್ಟೆ, ಇನ್ನೊಂದನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಎಕ್ಸಿಟ್ ಆಗೋಣ ಅಂತ. ನನಗೆ ಗೊತ್ತಿರೋ ಪ್ರಕಾರ ದೇರ್ ಈಸ್ ಎ ಚಾನ್ಸ್ ಆಫ್ ಫಾಲ್, ಅಂದರೆ ಇನ್ನೊಂದು 100 ಪಾಯಿಂಟ್ಸ್ ಬರಬೇಕು ಡೌನ್. ನಾನು 200 ಪಾಯಿಂಟ್ಸ್ ಅಂದ್ಕೊಂಡಿದ್ದೆ, ಅದು 100 ಪಾಯಿಂಟ್ಸ್ ಬಂದಿದೆ. ಇನ್ನೊಂದು 100 ಪಾಯಿಂಟ್ಸ್ ಬಂದು ಡೌನ್ ಬರೋವಂಥ ಚಾನ್ಸಸ್ ಇದೆ. ಹಾಗಾಗಿ ಒಂದು ಲಾಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದು ಲಾಟ್ ಇಟ್ಕೊಂಡು ಎಕ್ಸಿಟ್ ಆಗೋಣ ಅಂತ. ಬಟ್ ಮಾರ್ನಿಂಗ್ ಬೈ ಮಾಡಿರೋದು ಅರೌಂಡ್ 10 o'clockಗೆ ವೆಯ್ಟ್ ಮಾಡಿ 9:30ಗೆ ಕಾಲ್ ಆಪ್ಷನ್ ಬೈ ಮಾಡೋಣ ಅಂತ ನೋಡಿದೆ. ಬಟ್ ಕಾಲ್ ಆಪ್ಷನ್ ನನ್ನದು ಏನು ಅನಲೈಸ್ ಇತ್ತು ಆ ಪ್ರೈಸ್ಗೆ ನಾನು ಪ್ಲೇಸ್ ಮಾಡಿದ್ದೆ, ಬಟ್ ಅದು ಎಕ್ಸಿಕ್ಯೂಟ್ ಆಗಿಲ್ಲ. ಆಮೇಲೆ ವೆಯ್ಟ್ ಮಾಡಿ ಪುಟ್ ಆಪ್ಷನ್ ಬೈ ಮಾಡಿದೆ. ಅದು ನೋಡಿದ್ರೆ ತುಂಬ ಮಾರ್ಕೆಟ್ ವೇರಿಯೇಷನಲ್ಲಿ ಹೋಗಿ ನಂದು ಲಾಸಿಗೆ ಬಂದು ಮತ್ತು ಈಗ ಪ್ರಾಫಿಟಿಗೆ ಬಂದಿದೆ. ತುಂಬ ವೆಯ್ಟ್ ಮಾಡಿಸಿದೆ ಇವತ್ತು. ಸೊ ಇದ್ರ ಮೇಲೇ ನಾವು ನೋಡ್ಕೊಂಡು ಕೂತ್ಕೊಂಡು ಅಬ್ಸರ್ವ್ ನೀವು 6 hours ಮಾಡ್ತೀರಾ, 8 hours ಮಾಡ್ತೀರಾ, 10 hours ಮಾಡ್ತೀರಾ, ಓಕೆ. ಸ್ಟಡಿ ಪರ್ಪಸ್ ಈಸ್ ಓಕೆ, ಅಬ್ಸರ್ವೇಷನ್ ಪರ್ಪಸ್. ಬಟ್ ಏನಂದರೆ ನಾವು ಒಂದು ಸ್ಟಾಕ್ ಬೈ ಮಾಡಿದ್ರೆ 15 to 30 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ ನಿಮ್ಗೆ ಪ್ರಾಫಿಟ್ ಬಂದ ಜಸ್ಟ್ ಎಕ್ಸಿಟ್. ನೀವು ಅಂದ್ಕೊಂಡಿರೋದಕ್ಕೆ ಆ ಕಡೆ ಈ ಕಡೆ ಅಟ್ಲೀಸ್ಟ್ ಒಂದು 100 ಇಲ್ಲ 500 ತುಂಬ ಕ್ವಾಂಟಿಟಿ ಬೈ ಮಾಡಿ ಒಂದು ಸ್ವಲ್ಪ 2,000 3,000 ಈ ಥರ ಪ್ರಾಫಿಟ್ ಬರಬೇಕು ಅಂದ್ಕೊಂಡಿರ್ತಾರಲ್ಲ, ಅಂಥವ್ರಿಗೆಲ್ಲ 500 ವೇರಿಯೇಷನ್ ಇದ್ದರೂ ಓಕೆ. ನಾರ್ಮಲಿ 500 400 ನಾನು ಆಗಿ ನೋಡಿ, ಜಸ್ಟ್ ನಾನು ಇಟ್ಕೊಂಡಿರೋ 300 to 400 ಇಂಥರೆಲ್ಲ 100 rupees ವೇರಿಯೇಷನ್ ಇದ್ದರೂ ಜಸ್ಟ್ ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್ ಅಷ್ಟೇ. ಸೊ ಡೋಂಟ್ ವೆಯ್ಟ್, ಅಷ್ಟೇ ಬೇಕು ಅಂತ. ಸಮ್ಟೈಮ್ಸ್ ಬರುತ್ತೆ, ಸಮ್ಟೈಮ್ಸ್ ಇಟ್ ಈಸ್ ವೆರಿ ಕ್ರಿಟಿಕಲ್. ಓಕೆ ಗಾಯ್ಸ್, ಇನ್ ಕೇಸ್ ಏನಾದರೂ ಯಾರಿಗಾದ್ರೂ ಡೌಟ್ ಇದ್ದರೆ ಕಾಲ್ ಮಾಡಿ. ಬಟ್ ಬಿ ಕೇರ್ಫುಲ್ ವೈಲ್ ಯು ಗೈಸ್ ಟ್ರೇಡಿಂಗ್ ಇನ್ ಇಂಟರ್ಡೇ. ಇಟ್ ಈಸ್ ವೆರಿ ಕ್ರಿಟಿಕಲ್. ಜಸ್ಟ್ ಪ್ರಾಫಿಟ್ ಬಂತ ಬುಕ್ ಮಾಡಿ ಎಕ್ಸಿಟ್ ಆಗಿಬಿಡಿ ಅಷ್ಟೇ. ಸಿ ಯು ಇನ್ ಅನದರ್ ವಿಡಿಯೋ. ಸೊ ಇವತ್ತು ಅಟ್ಲೀಸ್ಟ್ ನಾನು ಇನ್ನೊಂದು 100 rupees 500 rupees ಪ್ರಾಫಿಟ್ ಮಾಡ್ಕೊಂಡು ಹೋಗ್ತೀನಿ. ಇನ್ ಕೇಸ್ ಏನಾದರೂ ಅದಕ್ಕಿಂತ ಜಾಸ್ತಿ ಏನಾದರೂ ಆದರೆ ಐ ವಿಲ್ ಮೇಕ್ ಅನದರ್ ವಿಡಿಯೋ.
ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.